ನಮಸ್ಕಾರ ವೀಕ್ಷಕರೇ, R1 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ಎಸ್ ಕೇಶವಮೂರ್ತಿ ಅವರನ್ನ ಆಯ್ಕೆ ಮಾಡಲಾಯಿತು. ಹಾಗೂ ದೊಡ್ಡಬಳ್ಳಾಪುರ ತಾಲೂಕಿನ ಅಧ್ಯಕ್ಷರಾಗಿ ಚಂದ್ರಶೇಖರ್ ರವರನ್ನು ಆಯ್ಕೆ ಮಾಡಲಾಯಿತು. ನೂತನ ಪದಾಧಿಕಾರಿಗಳಿಗೆ ರಾಜ್ಯಾಧ್ಯಕ್ಷರಾದ ಲಿಂಗರಾಜೇಗೌಡರವರು ಬೆಂಗಳೂರು ಕಚೇರಿಯಲ್ಲಿ ಸನ್ಮಾನಿಸಿ ಮಾರ್ಗದರ್ಶನ ನೀಡಿದರು. ಮಾಡಲು ಅವರು ಇಲ್ಲಿವರೆಗೂ ಹಲವಾರು ಕನ್ನಡ ಪರ ಕೆಲಸ, ರೈತರ ಪರ ಕೆಲಸ ಹಾಗೂ ನೊಂದವರಿಗೆ ಧ್ವನಿಯಾಗಿ ಅವರ ಸಾಮಾಜಿಕ ಸೇವೆಯನ್ನು ಪರಿಗಣಿಸಿ ಶ್ರೀ ಕೇಶವಮೂರ್ತಿಯವರನ್ನು ಜಿಲ್ಲಾಧ್ಯಕ್ಷರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ನೂತನವಾಗಿ ಆಯ್ಕೆ ಮಾಡುತ್ತಿದ್ದೇವೆ. ಇವತ್ತಿನಿಂದ ಇಡೀ ಜಿಲ್ಲೆಯಾದ್ಯಂತ, ಇಡೀ ರಾಜ್ಯಾದ್ಯಂತ ಸೇವೆಯನ್ನು ವಿಸ್ತರಿಸಲು ಅವರಿಗೆ ನೂತನವಾಗಿ ಶುಭ ಹಾರೈಸಿ ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಆಯ್ಕೆ. ಈ ವೇಳೆ ಕೇಶವಮೂರ್ತಿ ಹಾಗೂ ಚಂದ್ರಶೇಖರ್ ರವರು ಮಾತನಾಡಿ, ನಮಗೆ ಕೊಟ್ಟಿರೋ ಜವಾಬ್ದಾರಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತೇವೆ. ನಮ್ಮ ನಾಡು, ನುಡಿ, ನಮ್ಮ ಕನ್ನಡ ಮಣ್ಣಿಗಾಗಿ ಹೋರಾಡುತ್ತೇವೆ. ನಮ್ಮ ಸಂಘದ ಕಾರ್ಯಕರ್ತರ ಹಾಗೂ ಜನಸಾಮಾನ್ಯರಿಗಾಗಿ ನಾವು ಸ್ಪಂದಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇವೆ ಸಂಘಟನೆಯ ಏಳಿಗೆಗಾಗಿ ನಾವು ಶ್ರಮಿಸುತ್ತೇವೆ ಎಂದು ತಿಳಿಸಿದರು. ಈ ವೇಳೆ ಬ್ಯಾತ್ ಮಂಜುನಾಥ್, ಹನುಮೇಗೌಡರವರು, ಗೋವಿಂದರಾಜುರವರು, ಚಂದ್ರಣ್ಣ ಸೇರಿದಂತೆ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು. ವರದಿ ಹರೀಶ್ ಎಸ್. ಹಳ್ಳಿ. ಇದಾಗಿತ್ತು ಇವತ್ತಿನ R1 ಕನ್ನಡ ನ್ಯೂಸ್. ನಮಸ್ತೆ.